ಸ್ನೇಹಿತರೆ, ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಆಲ್ ದಿ ಟೀಚರ್ ಆಸ್ಪಿರೆಂಟ್ಸ್. ನೋಡಿ, ರಾಜ್ಯದಲ್ಲಿ 7.5 ಸಾವಿರ ಶಿಕ್ಷಕರ ಭರ್ತಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸೊ 7.5 ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ. ಸೊ ಇದ್ರ ರೀತಿ ಆರ್ಥಿಕ ಇಲಾಖೆ ಜೊತೆಗೆ ಒಂದು ಸಮಾಲೋಚನೆ ಕೂಡ ನಡೆಸ್ತಾ ಇದೆ. ಓಕೆ, ಇನ್ನೊಂದೇನಂದ್ರೆ ನೋಡಿ, ಇಲ್ಲಿ ಈ ವರ್ಷ 5,000 ಶಿಕ್ಷಕರ ನಿವೃತ್ತಿ ಆಗ್ತಾ ಇದೆ. ಸೊ ಆ ಒಂದು ನಿವೃತ್ತಿ ಪ್ಲೇಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ 7.5 ಸಾವಿರ ಶಿಕ್ಷಕರ ಭರ್ತಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಲಾಗ್ತಿದೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಹೇಳ್ದಂಗೆ 5,000 ಶಿಕ್ಷಕರು ಒಂದು ನಿವೃತ್ತಿಗೊಳ್ತಿದ್ದಾರೆ ಈ ವರ್ಷ, ಅಂದರೆ ದಿಸ್ ಅಕಾಡೆಮಿಕ್ ಇಯರ್. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನೋಡ್ಕೊಳ್ಳೋದಾದ್ರೆ ನೋಡಿ, ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದಷ್ಟು ಶಿಕ್ಷಕರನ್ನು ಭರ್ತಿ ಮಾಡುವುದು ಸರ್ಕಾರಕ್ಕೆ ಒಂದು ಸವಾಲಿನ ಕೆಲಸವಾಗುತ್ತಿರುವ ಬೆನ್ನಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲಿ 4,985 ಶಿಕ್ಷಕರು, ಓಕೆ, ಸೊ 4,985 ಶಿಕ್ಷಕರು ನಿವೃತ್ತರಾಗುತ್ತಿದ್ದಾರೆ. ಸೊ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆಸಕ್ತಿ ತೋರಿಸಿದೆ. ಅಂದರೆ ಒಂದು ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಯಿಂದ. ಓಕೆ, ಈ ಹಿಂದಿನ ಸರ್ಕಾರ ಅವಧಿಯಲ್ಲಿ 22-23 ಸರ್ಕಾರಿ ಹಿರಿಯ ಪ್ರಾಥಮಿಕ ಇಸ್ವಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇದ್ದ 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ನೇ ತರಗತಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಸೊ ಈ ಪೈಕಿ 13,352 ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ನ್ಯಾಯಾಲಯದ ಪ್ರಕರಣಗಳನ್ನು ಹೊರತುಪಡಿಸಿ 12,415 ಶಿಕ್ಷಕರನ್ನು ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಓಕೆ, ಸೊ ಅಷ್ಟರ ನಡುವೆ ಮುಂದಿನ ಶೈಕ್ಷಣಿಕ ಅವಧಿಗೆ ಹೊಸದಾಗಿ 5,000 ಶಿಕ್ಷಕರ ಜೊತೆ ಎದುರಾಗಲಿದೆ. 2023ನೇ ಸಾಲಿನಲ್ಲಿ ನಿವೃತ್ತಿಯಿಂದ ತೆರವಾಗುವ 4,985 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಶಿಕ್ಷಣ ಇಲಾಖೆ ಕೋರಿರುವ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ. ಸೊ ಆರ್ಥಿಕ ಇಲಾಖೆ ಜೊತೆ ಈಗ ಆಲ್ರೆಡಿ ಡಿಸ್ಕಸ್ ನಡೀತಾ ಇದೆ ಈ ಒಂದು ರಿಕ್ರೂಟ್ಮೆಂಟ್ ಕುರಿತು. ಸೊ ಇಲ್ಲಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣನೇ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದೆ ಸರ್ಕಾರದಿಂದ, ಎಜುಕೇಶನ್ ಡಿಪಾರ್ಟ್ಮೆಂಟಿಂದ. ಇನ್ನೊಂದೇನೆಂದರೆ ಆಂಗ್ಲ ವಿಜ್ಞಾನ ಪಡ್ಡಿ, ಅಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಆಂಗ್ಲ ಭಾಷೆ ಹಾಗೂ ವಿಜ್ಞಾನ ಹೆಚ್ಚಿನ ಪ್ರಾಮುಖ್ಯತೆ ಬೇಕಾಗಿದೆ, ಆದರೆ ನಿರೀಕ್ಷೆಯಷ್ಟು ಶಿಕ್ಷಕರ ಲಭ್ಯತೆ ಇಲ್ಲವಾಗಿದೆ. ಶಿಕ್ಷಣ ಇಲಾಖೆಯ ಮಾಹಿತಿ ಪ್ರಕಾರ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 2,127 ಆಂಗ್ಲ, 6,934 ವಿಜ್ಞಾನ ಶಿಕ್ಷಕರ ಕೊರತೆ ಇದೆ, ಸೈನ್ಸ್ ಟೀಚರ್ಸ್ಗೆ. ಇದರಿಂದ ಒಂದು ಗುಣಮಟ್ಟಕ್ಕೆ ಕೂಡ ಪೆಟ್ಟಾಗ್ತಿದೆ ಅಂತಾನು ಕೂಡ ಒಂದು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಶಿಕ್ಷಕರನ್ನು ಅವರು ಮಂಜೂರು ಮಾಡಿದ್ದಾರೆ, ಎಷ್ಟು ಇದಾವೆ, ಸೊ ಎಲ್ಲ ಅಂಕಿಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಖಾಲಿ ಹುದ್ದೆ ಬರೋಬ್ಬರ 50,000ವನ್ನು ಮೀರಿದೆ. ಅಂದರೆ ಹೆಚ್ಚು ಕಮ್ಮಿ ಒಂದು 50,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತಾನೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಹೇಳ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಸೊ ಆದಷ್ಟು ಬೇಗ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಸೊ ಅಂದ್ರೆ ಒಂದು ನೋಟಿಫಿಕೇಶನ್ ರಿಲೀಸ್ ಆದ್ರೆ ಹೆಚ್ಚು ಕಮ್ಮಿ ತುಂಬಾನೇ ಯಾರೆಲ್ಲ ಟೀಚರ್ ಆಸ್ಪಿರೆಂಟ್ಸ್ ಇದ್ದೀರಾ ಅವರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಿ, ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.